ಹುಡುಗಿ ಹುಡುಗಿ ನಿನ್ನ ಕಂಡಾಗ 10 acres ಫುಲ್ ಕಾಡು ಅಟ್ಯಾಚ್ ತುರಳ್ಳಿ ಫಾರೆಸ್ಟ್. ಸೊ ಎಷ್ಟು ವರ್ಷ ಕಟ್ಟಿದ್ರಿ ಮನೆ ಸರ್? ಸರ್ 2 years ಆಯ್ತು. ದೀಪಿಕಾ ಪಡ್ಕೊಂಡು ಫಸ್ಟ್ ಶೂಟಿಂಗ್ ಇಲ್ಲೇ ಆಗಿದ್ದು 94 ಅಲ್ಲಿ ಮಾಡಿದ್ವಿ ಫೌಂಟನ್. ಇಲ್ಲಿ ನಾವು ಆದಷ್ಟು ಕೂತ್ಕೊಂಡು ಸಾಯಂಕಾಲ ಕಾಫಿ ಕುಡಿತೀವಿ, ಇವನು ಇನ್ನೇನಾದ್ರೂ ಕುಡಿತೀವಿ. ನೋಡಿ ಮನೆ ಬಾಗಲ್ ತೆಗೆದ ತಕ್ಷಣ ಪೂರ್ತಿ ತೋಟಕ್ಕೆ ಬಂದ್ಬಿಡ್ತೇವೆ. ಆನೆಗಳು ಒಂದು ಸತಿ ಬಂದಿತ್ತು, ಒಂದು 16 ಆನೆ ಬಂದಿತ್ತು. ವಾಸ್ತು ಹೆಸರು ಹೇಳ್ಬಿಟ್ಟು ಎಲ್ಲ ಹಾಳು ಮಾಡ್ತಾರೆ, ಏನಾಗಲ್ಲ. ಇವತ್ತು ಪುನೀತ್ ರಾಜ್ಕುಮಾರ್ದು 3rd year, ಅದಕ್ಕೆ ಅವ್ರ ಹೆಸರಲ್ಲಿ ಕೊಡ್ತಾ ಇದೀನಿ. ವಿಶಾಲವಾದ ಹೃದಯಕ್ಕಿಂತ ಗೂಡಿಯು ಎಲ್ಲಿದೆ. ಸ್ನೇಹಿತರೆ, ನಾವು ನವೀನ್ ಚೆಲ್ಲಂ ಅವರ ಜರ್ನಿಯನ್ನು ನಾವು ನೋಡ್ತಾ ಇದ್ದೀವಿ. ಈಗ ನೀವು ನೋಡ್ತಾ ಇರೋಂಥ ಸ್ನೇಹಿತರೆ, ವಿಸ್ಪರಿಂಗ್ ಮೆಡೋಸ್ ಅಂತ ಹೇಳಿ ಒಂದು ಒಳ್ಳೆಯ ಬಂಗ್ಲೋ, ಬಹಳ ಒಂದು ಆ್ಯಂಟಿಕ್ ಬಂಗ್ಲೋ ಅಂತ ಕರಿಬೋದು. ಒಂದು ರೀತಿ ಬ್ರಿಟಿಷ್ ಬಂಗ್ಲೋ ಫೀಲಲ್ಲಿದೆ ಇದು. ಈಗ ನಾವಿರೋಂಥದ್ದು ಬೆಂಗಳೂರಿಗೆ ವೆರಿ ಕ್ಲೋಸ್, ಬೆಂಗಳೂರಿನ ನೈಸ್ ರೋಡ್ ಹತ್ತಿರ ಇದ್ದೀವಿ. ಇಲ್ಲಿ ಬನಶಂಕರಿ 6ನೇ ಹಂತದ ಹತ್ತಿರ ನಮ್ಮ ನವೀನ್ ಚೆಲ್ಲಂ ಅವರ ಅದ್ಭುತವಾದ ಅವ್ರ ಕುಟುಂಬಕ್ಕೆ ಸೇರಿದ ಬಂಗ್ಲೋಗಳಿದ್ದಾವೆ. ಸೊ ಬಂಗ್ಲೋಗಳ ಟೂರ್ ಮಾಡೋಣ. ಸರ್ ನಮಸ್ಕಾರ, ಸ್ವಾಗತ. ನಮಸ್ಕಾರ. ಹೇಗಿದ್ದೀರಿ ಸರ್? ಓ ಫೈನ್, ಸೂಪರ್. ನೀವು ಆಲ್ವೇಸ್ ಚೆನ್ನಾಗಿರ್ತೀರಿ. ಏನು ಜಾಗ ಐತೆ ಸರ್? ಸರ್ ಇದು ನಾವು 91-92 ತಗೊಂಡಿದ್ದು 10 acres. ಇಲ್ಲಿ ಮನೆ 92 ಕಟ್ಟಿದ್ದು. ಇದು 92. 3 ಜನ ನಾವು ಬ್ರದರ್ಸ್ ಇಲ್ಲಿದ್ವಿ. ಓಕೆ, ಇದಾದ್ಮೇಲೆ 92 ಆದ್ಮೇಲೆ ನಮ್ಮ 2000 ನನ್ನ ತಮ್ಮ ಪಕ್ಕದಲ್ಲಿ ಮನೆ ಕಟ್ಕೊಂಡ. ಓಕೆ, ಇಲ್ಲಿ ವಾಸ ಮಾಡ್ತೀನಿ, ವೀಕೆಂಡ್ಸ್ ಇಲ್ಲಿ ಇರ್ತೀನಿ. ಸೊ ಈ ಮನೇನ ನಾವು ತುಂಬಾ ನಮಗೆ ಖುಷಿ ಈ ಮನೆ ಇಲ್ಲಿ, ಯಾಕಂದ್ರೆ ಫುಲ್ ಕಾಡು ಅಟ್ಯಾಚ್ ತುರಳ್ಳಿ ಫಾರೆಸ್ಟ್. ಓ, ತುರಳ್ಳಿ ಫಾರೆಸ್ಟ್ ಪಕ್ಕದಲ್ಲೇ ಇದೆ. ಆನೆಗಳು ಒಂದು ಸತಿ ಬಂದಿತ್ತು ನಮ್ಮ ಪಕ್ಕದಲ್ಲಿ ಫ್ಯಾಕ್ಟ್ರಿಗೆ. ಒಂದು 16 ಆನೆ ಬಂದಿತ್ತು. ಅವಾಗ ನಾನು ಫಾರೆಸ್ಟ್ ಅಲ್ಲಿ ಸ್ಪೆಷಲ್ ಆಫೀಸರ್ ಮಾಡಿದ್ರು ನನ್ನ. ಸೊ ಅವಾಗ ಇಮಿಡಿಯೇಟ್ ಆಗಿ ಹೇಳಿ ಅದನ್ನೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ಭಾಳ ನೀಟಾಗಿ ಅದನ್ನ ಎಲ್ಲಿ ಸೇರಿಸ್ಬೇಕು ಬಟ್ ಥ್ರೂ ಬನ್ನರ್ಘಟ್ಟ ಫಾರೆಸ್ಟ್ ಸೇರಿಸಿದ್ರು. ಆಮೇಲೆ ಪಕ್ಕದ ಫಾರ್ಮ್ಗೆ ಲೆಪರ್ಡ್ ಬಂದ್ಬಿಡ್ತು, ಚಿರತೆ. ಅದನ್ನ 2 ನಾಯಿಗಳು ತಗೊಂಡೋದು. ಇದು ವಿಸ್ಪರಿಂಗ್ ಮೆಡೋಸ್ ಮನೆ ಹೆಸರು. ವಿಸ್ಪರಿಂಗ್ ಮೆಡೋ, ಆ ಲಾನ್ ಹೆಸರು. ಸೊ ಈಗ ನಿಮ್ಮ ಬಂಗ್ಲೋ ನೋಡ್ಬೋದಾ? ಬನ್ನಿ. ಸೊ ಕಲ್ಲಿನ ಬಂಗ್ಲೋ. ಕಲ್ಲಿಂದು. ಇಲ್ಲಿ 1992 ಇಂದ ಇದ್ದೀರಾ? ಇದು ಒಂದು ಪ್ರೈವೇಟ್ ಸ್ವಿಮ್ಮಿಂಗ್ ಪೂಲ್. ಓಕೆ, ಇದು ಅವಾಗಲೇ 92 ಮಾಡ್ಕೊಂಡಿದ್ದೀವಿ. ಹೌದು 92. ಆಮೇಲೆ ರೆನಿವೇಟ್ ಮಾಡೋದು. ಕಡ್ದಾಗಿಂದ ಸ್ವಿಮ್ಮಿಂಗ್ ಪೂಲ್ ಇದೆ. ಹೌದು ಕಡ್ದಾಗಿಂದ. ನಾನು ಸ್ವಿಮ್ಮಿಂಗ್ ಸುಮಾರಾಗಿ ಬರುತ್ತೆ, ಪರವಾಗಿಲ್ಲ, ಮಾಡ್ತೀನಿ ಅಷ್ಟೇ. ಯೂಸ್ ಮಾಡ್ತಿದ್ರೆ? ಮಾಡ್ತೀನಿ, ಮುಳುಗದೆ ಮೇಲೆ ಬರ್ತೀನಿ ಸಾಕು, ಎಕ್ಸ್ಪರ್ಟ್ ಏನಲ್ಲ. ಸೊ ನೀವು 3 ಜನ ಬ್ರದರ್ಸ್ ಸ್ವಿಮ್ಮರ್ಸ್. ನನ್ನ ತಮ್ಮ ಚೆನ್ನಾಗಿ ಮಾಡ್ತಾನೆ. ಸರ್ ಈಗ ಈ ಬಂಗ್ಲೋ ನೋಡ್ತಾ ಇದ್ರೆ ಹಳೆ ಆಂಟಿಕ್ ಬ್ರಿಟಿಷ್ ಬಂಗ್ಲೋ ತರ. ಹೌದು. ಸೊ ಏನ್ ಕಾನ್ಸೆಪ್ಟ್ ಅಲ್ಲಿ ಕಟ್ಟಿದ್ರಿ ಇದು ಅವಾಗ? ಸರ್ ಅವಾಗ ಕಟ್ಟಿದ್ವಿ, ಅವಾಗ ಯಾವುದೋ ಬುಕ್ಸ್ ನೋಡಿ ನನ್ನ ತಮ್ಮನೂ ಎಲ್ಲ ಸೇರ್ಕೊಂಡು ಕಟ್ಟಿದ್ವಿ. ಅವಾಗ ಆರ್ಕಿಟೆಕ್ಟ್ ಇವಾಗ ಇನ್ನೂ ಚೆನ್ನಾಗಿ ಬಂದಿದ್ದಾರೆ. ಅವಾಗ ಇದ್ದಿದ್ರಲ್ಲಿ ಫಸ್ಟ್ ಕ್ಲಾಸ್ ಆಗಿ ಬಂತು. ಓಕೆ, ಇವಾಗ ಲೆವೆಲ್ 1 ಇದು ಮೇನ್ ಎಂಟ್ರೆನ್ಸ್. ಮುಂಚೆ ನಾವು ಇದೇ ಎಂಟ್ರೆನ್ಸ್ ಇಟ್ಕೊಂಡಿದ್ವಿ. ಓಕೆ, ಈ ಎಂಟ್ರೆನ್ಸ್ 1, 2, 3 ಆ ಥರ ಲೆವೆಲ್ಸ್ ಇದೆ, ಒಂದೇ ಫ್ಲಾಟ್ ಆಗಿಲ್ಲ. ಓಕೆ, ನಾವು ಅದನ್ನ ಚೆನ್ನಾಗಿ ಯೂಟಿಲೈಸ್ ಮಾಡ್ಕೊಂಡ್ವಿ. ನೋಡಿ, ನಮ್ಮ ತಂದೆನೇ ಫೌಂಡೇಶನ್. ನಾವು ಅಂತ ಹೇಳಕ್ಕಲ್ಲ, ನಮ್ಮ ತಂದೆನೇ. ಅವರಿಂದ ತಾನೇ ನಾವು ನಾನು ಅಂತ ಹೇಳ್ಬೇಕು, ಯಾವುದು ನಂದಲ್ಲ. ನನ್ನ ಪಾಲಿಸಿನೇ ಅದು. ನಮ್ಮ ಅಣ್ಣ ಫಸ್ಟು, ನನ್ನ ತಮ್ಮ ಇಬ್ಬರು ಅಷ್ಟೇ. 3 ಜನಕ್ಕೂ ಇಂಟ್ರೆಸ್ಟು. ನಮ್ಮ ತಂದೆ ಫೈನಾನ್ಸ್ ಮಾಡಿದ್ರು. ಓಕೆ, ಸೊ ಎಷ್ಟು ವರ್ಷ ಕಟ್ಟಿದ್ರಿ ಮನೆ ಸರ್? 2 years ಆಯಿತು. ಅವಾಗೇ ಮೆಟೀರಿಯಲ್ ಎಲ್ಲ ಅಲ್ಲಿಂದ ಶಿಫ್ಟ್ ಮಾಡಬೇಕಾಯ್ತು, ಇಲ್ಲಿಂದ ಸಿಟಿಯಿಂದ. ಇವಾಗ ಏನೂ ಇರಲಿಲ್ಲ ಅಲ್ವಾ, 92 ಅಲ್ಲಿ ಕಾಡು ಏನಿಲ್ಲದು ಭಾಳ. ಇಲ್ಲೆಲ್ಲ ಏನೂ ಇಲ್ಲ. ಬನಶಂಕರಿ ಟೆಂಪಲಿಂದ ಆ ಕಡೆಯಿಂದ ಅಂಗಡಿಗಳೆಲ್ಲ ತರಿಸ್ತಾ ಇದ್ವಿ. ನನ್ನ ತಮ್ಮ ತುಂಬ ಹಾರ್ಡ್ ವರ್ಕ್ ಮಾಡ್ದ, ಅದಕ್ಕೆಲ್ಲ ಫಸ್ಟ್ ಕ್ಲಾಸಾಗಿ ಬಂತು ಮನೆ. ಓಕೆ, ಒಳ್ಳೆ ನಮ್ದಿ ಇಲ್ಲಿ ಫಸ್ಟ್ ಕ್ಲಾಸ್. ಯಾಕೆ ಕಲ್ಲೇ ಯಾಕೆ ಅನ್ಕೊಂಡ್ರಿ ಅಂದ್ರೆ? ಸರ್ ಕಲ್ಲು 2 ಇದೆ, ಒಂದು ಲುಕ್ಕು, ಇನ್ನೊಂದು ಕೂಲ್ ಆಗಿರುತ್ತೆ ಒಳಗಡೆ. ಬನ್ನಿ, ಕಲ್ಲಿನ ಬಂಗ್ಲೆಗೆ ಸ್ವಾಗತ ನಿಮಗೆ ಸರ್. ಹಳೇದು. ಸೊ ಇದು ಏನೇನಿದೆ ಸರ್ ಈ ಮನೆಯಲ್ಲಿ? ಹಾಲು ವಿತ್ 2 ರೂಮ್ಸು, ಒಂದು ಚಿಕ್ಕ ರೂಮ್ ಒಂದು. ಒಟ್ಟು 3 ರೂಮು. ಓಕೆ, ಇಲ್ಲಿ ನಾವಿರ್ತೀವಿ, ವೀಕೆಂಡ್ಸ್ ನಾನು ಇರ್ತೀನಿ, ಅವಾಗ ಬಂದಿರ್ತೀನಿ. 92 ಟ್ರಾಫಿಕ್ಕೇ ಇಲ್ಲ ಸರ್, ರೋಡೇ ಇಲ್ಲ, ಟ್ರಾಫಿಕ್ ಅಲ್ಲ, ರೋಡೇ ಇರಲಿಲ್ಲ. ಒಂದೇ ಒಂದು ತಲಗಟ್ಟಪುರ ಮಡ್ ರೋಡ್ ಇತ್ತು. ಬರೋಷ್ಟರಲ್ಲಿ ತುಂಬ ಸುಸ್ತಾಗ್ಬಿಡ್ತಾ ಇದ್ವಿ. ಬಟ್ ಅವಾಗೆಲ್ಲ ಹೇಗೆ ನಿಮ್ಮ ಟ್ರಾನ್ಸ್ಪೋರ್ಟ್? ಕಾರು ಇಲ್ಲ, ನಮ್ಮ ಜೀಪ್ ಇತ್ತು, ಕಾರ್ ಇತ್ತು. ನಾನು ಯಾವಾಗಿಂದ ನನ್ನ ಜೀಪ್ ಇಷ್ಟ. ಆಮೇಲೆ ಎಲ್ಲ ಕಡೆ ನಿಮಗೆ ಎಲ್ಲಿ ನೋಡಿದ್ರು ಗಾರ್ಡನ್, ಗ್ರೀನ್ರಿ. ನೋಡಿ, ಗಾರ್ಡನ್ ಓಪನ್ ಆಗ್ಬಿಡುತ್ತೆ. ಫುಲ್ ಗಾರ್ಡನ್ ಓಪನ್ ಆಗುತ್ತೆ, ಫುಲ್ ಗಾರ್ಡನ್. ನೋಡಿ, ಮನೆ ಬಾಗಲ್ ತೆಗೆದ ತಕ್ಷಣ ಪೂರ್ತಿ ತೋಟಕ್ಕೆ ಬಂದ್ಬಿಡ್ತೇವೆ ಸರ್. ಸುತ್ತ ಹಸಿರೇ, ಫುಲ್ ಹಸಿರು, ಹಚ್ಚ ಹಸಿರು. ಹೌದು ಸರ್. ನೋಡಿ, 32 ವರ್ಷದ ಹಿಂದೆ ಈ ಇಡೀ ಮನೆ ಹೈಟಲ್ ಇದೆ ನೋಡಿ. ಹೌದು, ಈ ಎಷ್ಟೇ ಇದಾದ್ರೂ ಏನು ಸಮಸ್ಯೆನೇ ಏನಿಲ್ಲ. ಮಳೆ ಬರಲಿ ಏನಾದ್ರು ಇಲ್ಲ, ಏನು ಮಳೆ ಏನು ಅಲ್ಲೇ ಹೀರ್ಕೊಂಡ್ಬಿಡುತ್ತೆ ಅಲ್ಲ. ಓಕೆ, ಎಷ್ಟೊಳ್ಳೆ ಎಲಿವೇಶನ್ ನೋಡಿ. ಈ ಗಾರ್ಡನ್ ಎಲ್ಲ ಅವಾಗಲೇ ಮಾಡ್ಕೊಂಡಿದ್ರ? ಅವಾಗೇ ಮಾಡಿದ್ದು. ನನ್ನ ವೈಫ್ಗೆ ತುಂಬಾ ಇಂಟ್ರೆಸ್ಟು, ನನ್ನ ತಮ್ಮಂಗೂ ಇಂಟ್ರೆಸ್ಟು. ಅವರಿಬ್ರು ಅವಾಗೆ ಮಾಡ್ತಾ ಇದ್ರು. ಸೊ ಒಂಥರ ಸ್ವರ್ಗದ ಕಲ್ಪನೆ. ಹೌದು. ಆಮೇಲೆ ಈ ಕಡೆ ನೋಡಿ, ಇದು ವುಡ್ ವರ್ಕ್. ಆವಾಗ ನಮ್ಮ ರಾಜಸ್ಥಾನ ಮಾಡಿದ್ದಿದ್ದು. ಹೌದು, ರಾಜಸ್ಥಾನ್ ಕಾರ್ಪೆಂಟ್ರು. ವಾವ್. ಇದು ಏನು ಟೀಕ್ ವುಡ್ ಸರ್? ಇದು ಇಲ್ಲ, ಟೀಕ್ ಪಾಲಿಶು. ಟೀಕ್ ಪಾಲಿಶ್. ನೋಡಿ. ವಾವ್. ಇದು ಫಸ್ಟ್ ನಾವು ಈ ಗಾರ್ಡನ್ ಯೂಸ್ ಮಾಡೋದು, ಇವಾಗಲೂ ಇದೇ ಯೂಸ್ ಮಾಡೋದು.
ಹಿಂಗೆ ಮೇಲೆ ಹೋದ್ರೆ ಬ್ಯೂಟಿಫುಲ್ ಟೆರಸ್ ಇದೆ, ಓಕೆ. ಓಪನ್ ಟೆರಸ್. ಸೊ ಅಲ್ಲ, ಈ ಗಾರ್ಡನಲ್ಲಿ ಏನು ಒಬ್ಬ ವಾಕ್ ಮಾಡ್ತಿದ್ರ ಅಥವಾ ಏನು? ಇಲ್ಲ, ನಾವು ಪಾರ್ಟಿಗಳು ಮಾಡ್ತಾ ಇದ್ವಿ, ವಾಕಿಂಗು ಫುಲ್ ವಾಕ್ ಮಾಡ್ತಾ ಇದ್ವಿ. ಹಾಂ. ಅವಾಗ ರೋಡ್ ಇರಲಿಲ್ಲ, ಹಂಗೆ ವಾಕ್ ಮಾಡ್ತಾ ಇದ್ವಿ ಸರ್. ಇಲ್ಲಿ ಭಾಳ ಎಂಜಾಯ್ ಮಾಡಿದ್ದೀವಿ. ಎಂಜಾಯ್ ಅಂದರೆ ವಾಕಿಂಗು, ತುರಳ್ಳಿ ಫಾರೆಸ್ಟ್, ಎಗರು ಬಿದ್ದರೆ ತುರಳ್ಳಿ ಫಾರೆಸ್ಟು, ಇದೆಲ್ಲ ಫಾರೆಸ್ಟ್ ಥರ ಇತ್ತು. ಇವಾಗ ನಮ್ಗೆಲ್ಲರಿಗೂ ಲೇಔಟ್ ಆಗಿದ ತಕ್ಷಣ ನನಗೆ ನಮ್ಮ 3 ಜನ ಬ್ರದರ್ಸ್ ಕಣ್ಣಲ್ಲಿ ನೀರು ಬಂತು. ಅಯ್ಯೋ, ಯಾಕೆಂದರೆ ಆ ಪರಿಸರ ಎಲ್ಲ ಹೊಟ್ಟೋಯ್ತು. ಬನಶಂಕರಿ 6ನೇ ಅಂತ ಆಗ್ಬಿಡ್ತು. ಅಯ್ಯೋ, ಏನು ಮಾಡೋಕ್ಕಾಗುತ್ತೆ, ಜನಸಂಖ್ಯೆ ನಮ್ಮ ಕೈಯಲ್ಲಿ ಏನಿದೆ ಹೇಳಿ. ಓಕೆ. ಆದರೂ ಇವಾಗ ಹೇಳ್ತೀನಿ, ಯಾಕೆ ಅಪಾರ್ಟ್ಮೆಂಟ್ಸ್ ಕೊಡ್ತಾರೆ ತುಂಬ ಅಂತ. ಕೊಡಬಾರ್ದು ಸರ್, ನಾಳೆ ನೀರಿಗೆ ಏನು ಯಾರು ಯೋಚನೆ ಮಾಡಿದ್ದಾರೆ? ಮತ್ತೆ ಜನಸಂಖ್ಯೆ ಬೇಕೇ ಬೇಕು ಅಂತಾರೆ. ಜನಸಂಖ್ಯೆ ಇವಾಗ ಇರೋದು ಎಷ್ಟೊಂದು ಖಾಲಿ ಇದೆ ಅಪಾರ್ಟ್ಮೆಂಟ್ಸು. ನಮ್ಮ ಗೌರ್ಮೆಂಟ್ ಥಿಂಕ್ ಮಾಡಬೇಕು, ಎಲ್ಲ ಗೌರ್ಮೆಂಟು ಥಿಂಕ್ ಮಾಡಬೇಕು. ಅಪಾರ್ಟ್ಮೆಂಟ್ಸ್ ಕೊಡ್ತಾರೆ, ಸುಮ್ಮನೆ ಬೈದು ಸ್ಯಾಂಕ್ಷನ್ ಮಾಡ್ತಾ ಇರ್ತಾರೆ. ಇವಾಗ ನನಗೂ ಇಷ್ಟ ಇದೆ ಅಪಾರ್ಟ್ಮೆಂಟ್ಸ್ ಕೊಡೋಕ್ಕೆ, ಬಟ್ ಪರಿಸರ ನನ್ನ ಮಕ್ಕಳಿಗೆ ಒಂದೇ ಹೇಳೋದು, ನಾನು ಅಪಾರ್ಟ್ಮೆಂಟ್ಸ್ಗೆ ಆದಷ್ಟು ಕೊಳ್ಳೇಬೇಡಿ, ಆದಷ್ಟು ಅಲ್ಲ ಸರ್. ನೀವು ಇಷ್ಟು ತಿಂತೀರಾ, ಎಷ್ಟಿದೆ ತಿನ್ನಕ್ಕೆ ಸಾಕು. ಕರೆಕ್ಟ್. ಹಾಂ, ಒಂದು ನೀರು ಒಂದು ಇದಿದೆ ಬರ್ತಾ ಇರ್ತದೆ. ನಾವು ಮಾಡಿದ್ರೆ ಎಷ್ಟು ಮನೆಗಳು ಇವಾಗ ಇಲ್ಲಿ 200-400 ಮನೆ ಬಂದರೆ ಎಷ್ಟು ನೀರು. ಹೌದು. ಹಾಂ, ಇವಾಗೇನೋ ಕಟ್ಬಿಡ್ತೀರಾ, ನಾಳೆ ನೀರು ಏನು ಮಾಡ್ತೀರಾ? ಫಸ್ಟ್ ನೀರು ಹೇಳಿ, ಯಾರು ಕೊಡ್ತಾರೆ ಹೇಳಿ, ಯಾವ ಸೈಂಟಿಸ್ಟ್ ಕೊಡ್ತಾರೆ ನೀರು ಹೇಳಿ. ಪ್ರಾಬ್ಲಮ್ ಆಗೋದೇ ನೀರಿಂದ. ಮತ್ತು ಇಷ್ಟಿಷ್ಟುದ್ದ ಅಪಾರ್ಟ್ಮೆಂಟ್ಗಳು 50 ಫ್ಲೋರ್. ನೋಡೋಣ ಆಮೇಲೆ ಪಾಪ ಏನಾಗುತ್ತೋ ಗೊತ್ತಿಲ್ಲ ಫ್ಯೂಚರು. ಓ ಮೈ ಗಾಡ್. ಇದೆಲ್ಲ ಏನು ಮಾರ್ಬಲ್ ಸರ್? ಇದೆಲ್ಲ ಮಾರ್ಬಲ್. ಏನು ಮಾರ್ಬಲ್? ರಾಜಸ್ಥಾನದಿಂದ ತಂದಿದ್ದಾವ ಮಾರ್ಬಲ್. ಫೈರ್ ಪ್ಲೇಸ್ ಇತ್ತು, ಇವಾಗ ಫೈರ್ ಪ್ಲೇಸ್ ಇಲ್ಲ. ಮುಂಚೆ ಫೈರ್ ಪ್ಲೇಸ್ ಇತ್ತು ಇಲ್ಲಿ, ಅಂದರೆ ಬೆಂಕಿ ಹಾಕೊಂಡು ಕೂತ್ಕೋ. ಇವಾಗ ಎಲ್ಲಿ ಬೆಂಕಿ ಇದು, ಅಷ್ಟು ಚಳಿ ಇತ್ತು. ಇದೊಂದು ಸ್ಮಾಲ್ ಹಾಲು, ಇಲ್ಲೊಂದು ಬೆಡ್ರೂಮ್ ಇದೆ ಚಿಕ್ಕದು. ಓಕೆ. ನಮ್ಮ ಮಕ್ಕಳ ರೂಮ್ ಇತ್ತು ಇದು. ಓಕೆ. ಇವಾಗ ಮಕ್ಕಳು ದೊಡ್ಡವರಾಗ್ಬಿಟ್ಟಿದ್ದಾರೆ, ಮೊಮ್ಮಕ್ಕಳು. ಹಾಂ. ಇದೊಂದು ಬಾತ್ರೂಮು. ಬನ್ನಿ, ಬಾತ್ರೂಮ್ ಒಂದು ಮನೆ ಎಷ್ಟಿದೆ ಹಳೇದು. ಓಕೆ. ಬಟ್ ಸ್ಟಿಲ್ ಒಂಥರ ಚೆನ್ನಾಗಿದೆ. ಇವಾಗ ರೆನೋವೇಟ್ ಮಾಡಿಸ್ತೀನಿ ಇದನ್ನ. ಓಕೆ. ರೆನೋವೇಟ್ ಮಾಡಬೇಕು. ಚಲಂ ಸಾಹೇಬ್ರ ಮನೆ ಬಂಗ್ಲೆ ಬಾತ್ರೂಮ್ ನೋಡಿ ಎಷ್ಟು ಹಿಡಿದಿದೆ. ಧಾರಾವಿ ಸ್ಲಮ್ಮಲ್ಲಿ ನಾವು ವಿಡಿಯೋ ಮಾಡಿದಾಗ ಬಾಂಬೆಲಿ ನನ್ನ ಕೈ ಈ ಥರ ತೋರಿಸಿದ್ದೆ, ಅವಾಗ ಕೈ ಟಚ್ ಆಗ್ತಿತ್ತು. ಅಂದರೆ ಅವ್ರ ಮನೆ ಈ ಟಾಯ್ಲೆಟ್ಗೆಲ್ಲ ಚಿಕ್ಕದಿರುತ್ತೆ. ಈ ಕಡೆ ನೋಡೋಣ, ಬಹುಶಃ ಇಷ್ಟಿದೆ, ಅಗಲ ಇಷ್ಟಿದೆ. ಅದು ಈ ಕಡೆಗೆ ತುಂಬ ದೊಡ್ಡದಿದೆ, ಡಬಲ್ ಇದೆ ಇದು. ಲೈಫ್. ಈ ಗೋಡೆ ನೀವು ಮಲಗಿದ್ರೆ ನಿಮ್ಮ ತಲೆಗೆ ಕಾಲಿಗೆ 2 ಗೋಡೆಗಳು ಹತ್ತುತ್ತವೆ ಅಷ್ಟೇ. ಸೊ 6x6 ಮನೆ ಇದು. ಹಾಲು, ಬೆಡ್ರೂಮು, ಡೈನಿಂಗ್ ರೂಮು ಎಲ್ಲ ಇದೆ. ಇದೊಂದು ರೂಮ್ ಶೂಟಿಂಗ್ ಆಯಿತು, ಒಂದು 4-5 ಆಗಿದೆ. ಯಾವ್ದು ಸರ್? ಐಶ್ವರ್ಯ, ಅದು ದೀಪಿಕಾ ಪಡ್ಕೊಂಡು ಫಸ್ಟ್ ಶೂಟಿಂಗ್ ಇಲ್ಲೇ ಆಗಿದ್ದು. ಅಮ್ಮ ಅವ್ರ ಊಟಕ್ಕೆ ಬರಲ್ವಾ? ಬಂದ್ರು, ಬನ್ನಿ. ನಮಸ್ಕಾರ ಕಣವ. ಉಪೇಂದ್ರ. ಓಕೆ. ಇಂದ್ರಜಿತ್ ಲಂಕೇಶ್. ಹಾಂ. ವೆರಿ ನೈಸ್ ಪರ್ಸನ್. ಓಕೆ. ಫಸ್ಟ್ ಎಲ್ಲ ಕ್ಲೀನಾಗಿ ಎಲ್ಲ ಕಾಸು ಕೊಟ್ಟು ಸರ್ ತಗೊಳ್ಳಿ ಅಂತ ಬಂದು. ಆಮೇಲೆ ಜೈಸುಧಾ ಅಂತ ಎಲ್ಲೂ ಆ್ಯಕ್ಟ್ರು. ಜೈಸುಧಾ ಅವರು. ಹಾಂ. ಸಾಯಿ ಕುಮಾರ್ ಅವ್ರದ್ದೊಂದು ಆಯಿತು. ಆಮೇಲೆ ಬಿಸಿ ರಮೇಶ್ ಅರವಿಂದ್, ನಮ್ಮ ಸ್ಕೂಲು. ಓಕೆ. ನನ್ನ ಜೂನಿಯರು, ಕ್ಲಾಸ್ಮೇಟು. ಓಕೆ. ಅವಂದಾಯಿತು. ನೋಡಿದ್ರ ಗಿಟ್ಟಿಸ್ಕೊಂಡೆ. ನಮಗೂ ಈ ಚಿಟಿಕೆ ಟೆಕ್ನಿಕ್ ಎಲ್ಲ ಬರುತ್ತೆ. ಆಮೇಲೆ ಸೀರಿಯಲ್ಗಳು 1-2 ಆಯಿತು. ಆಮೇಲೆ ನಿಲ್ಲಿಸ್ಬಿಟ್ವಿ, ನಾವು ಜಾಸ್ತಿ ಬರೋದಿಲ್ಲ. ಅವಾಗ ಅಲ್ಲಿರೋವಾಗ ಕೊಡ್ತಾ ಇದ್ದೆ. ನಾವೆಲ್ಲ ಫಾರಿನ್ ಟೂರ್ ಹೋದ್ರೆ ಅವಾಗ ಕೊಡ್ತಾ ಇದ್ದೆ. ಮಾಡಿಸಿದ್ದೆಲ್ಲ ಇಲ್ಲಿ ನೋಡಿ, ಇದೆಲ್ಲ ರಾಜಸ್ಥಾನ್ದು ಕಾರ್ಪೆಂಟ್ರು. ಅದೊಂದು ರೆಡಿಮೇಡು. ಹೌದು. ಮತ್ತೆ ಬೆಡ್ ಹೈಟ್ ಇದೆ ನೋಡಿ. ಹೌದು. ರೆಗ್ಯುಲರ್ ಈಗ ಬರೋವಲ್ಲ ಕಮ್ಮಿ ಇರ್ತದೆ. ಹೌದು, ಹೈಟ್ ಮಾಡಿಸಿದ್ದೀವಿ. ಸೊ ರೂಮ್ ಪಕ್ಕ ಇನ್ನೊಂದು ರೂಮು ಸ್ಮಾಲ್. ಅದು ಆ ಕಡೆ ಕಿಟಕಿ ತೆಗೆದ್ರೆ ಒಂದು ಇದು ಮಾಡ್ಕೊಂಡಿರ್ಬೋದು, ಒಂದು ಪೇಪರ್ ಓದೋಕ್ಕೆ. ಇದು ಕಾಫಿ. ಸೊ ಇದು ಓಪನ್ ಆಗುತ್ತೆ ನಿಮ್ಮ ಟೆರೇಸ್. ಅದು ಓಪನ್ ಮಾಡ್ಬೋದು. ಓಕೆ. ಲಾಕ್ ಮಾಡಿದ್ದಾರೆ, ಬಟ್ ಇಲ್ಲಿಂದ ಕೂಡ ಆಚೆ ಹೋಗೋಕ್ಕೆ ಅವಕಾಶ ಇದೆ. ಪ್ರತಿ ರೂಮಿಂದ ಬಾಲ್ಕನಿಗೆ ಗಾರ್ಡನ್ಗೆ ಓಪನ್ ಆಗುವಂಥ ಬಂಗ್ಲೆ ಇದು. ಇದೊಂದು ಅಡುಗೆ ಮನೆನೇ, ಫುಲ್ ಪ್ಲೇಸ್ ಅಡುಗೆ ಮನೆ. ಫುಲ್ ಪ್ಲೇಸ್ ಅಡುಗೆ ಮನೆ. ಓಕೆ. ಇವಾಗ ಅಲ್ಲಿರ್ತೀವಿ. ಇವಾಗ ಇಲ್ಲೇ ಸ್ಟವ್ ಬೇಕಾದಾಗ ತಗೊಂಡ್ಬರ್ತೀವಿ. ಹಾಂ. ಇಷ್ಟು ಒಳ್ಳೆ ಬಂಗ್ಲೋ ಯಾಕೆ ಖಾಲಿ ಮಾಡಿಬಿಟ್ರಿ? ಇಲ್ಲ, ಟ್ರಾಫಿಕ್ಕು ಇದೆಲ್ಲ ಇರ್ತಲ್ಲ. ಆಮೇಲೆ ಪಾರ್ಟಿ ಹಾಲು ಅದು ಮಾಡಿದ್ವಿ. ಇರ್ತೀನಲ್ಲ ಬಂದು, ನಮ್ಮ ಮೊಮ್ಮಕ್ಕಳೆಲ್ಲ ಕರ್ಕೊಂಡು ಸ್ವಿಮ್ಮಿಂಗ್ ಎಲ್ಲ ಇವಾಗ ಇಲ್ಲೇ ಇರೋದು. ಓಕೆ. ಸೊ ನಿಮ್ಮ ಬಂಗ್ಲೋಗೆ ಎಷ್ಟು, ಒಂದು 100 ಮೀಟ್ರಾ? ಅಷ್ಟೇ ಸರ್. ಆ ಕಾರ್ನರ್ ಅಂದರೆ 9 ಎಕರೆ ಗ್ಯಾಪು. 9 ಎಕರೆ ಅಲ್ಲ, 7 ಎಕರೆ ಗ್ಯಾಪು. 7 ಎಕರೆ ಗ್ಯಾಪ್. ಓಕೆ. ಬನ್ನಿ, ಇದು ನಂದು ಬೆಡ್ರೂಮು ಸರ್. ನೋಡಿ, ಗಾರ್ಡನ್ ಈ ಕಡೆನೂ ಗಾರ್ಡನ್. ಪೂಲ್ ಇಲ್ಲಿದೆ. ಹಾಂ. ಸ್ವಿಮ್ಮಿಂಗ್ ಪೂಲ್ ವ್ಯೂಲಿಂದ. ಹಾಂ. ಇದು ಆ್ಯಕ್ಚುಲಿ ಓಪನ್ ಮಾಡಬೇಕು ಅಂತ ಇದ್ದೀನಿ. ಇಲ್ಲಿ ಆಕ್ಸೆಸ್ ಮಾಡೋಕ್ಕೆ ಹಿಂಗೆ ಸ್ವಿಮ್ಮಿಂಗ್ ಪೂಲ್. ಇಲ್ಲ, ಈ ಸೆಂಟ್ರಲ್ಲಿ ಪ್ಲಾನ್ ಇದೆ. ಹಾಂ. ಯಾಕೆ? ಈಸಿಯಾಗಿರುತ್ತೆ ಸ್ವಿಮ್ಮಿಂಗ್ ಪೂಲ್. ಓಕೆ ಸರ್. ಇದು ಬರೀ 4 ವಾಲ್ ರೂಮ್ ಅಲ್ಲ, ಇದು ಒಂಥರ. ಹೌದು, ಎಕ್ಸೆಗನ್ ಟೈಪ್ ಇದೆ. ಎಕ್ಸೆಗಾನ್ ರೂಮು. ಈ ಬಾತ್ರೂಮ್, ಸ್ನಾನದ ಮನೆ ಎಷ್ಟು ದೊಡ್ಡದಿದೆ ನೋಡಿ ಇದು. ಬಾ ದೇವ್ರೆ. ಸ್ವಲ್ಪ ಹಳೆ ಟೈಪ್ ಮಾಡಿದ್ದೀವಿ. ಸಾದ್ರಲ್ಲಿ ಕಲ್ಲಾಕಿ ಹಳ್ಳಿ ಟೈಪ್ ತುಂಬಾ ಅಲ್ಲ, ಸೆಮಿ ಮಿಕ್ಸ್. ಬಾತ್ರೂಮಲ್ಲಿ ವಾರ್ಡ್ರೋಬ್ಸ್, ವಾಕ್ ಇನ್ ವಾರ್ಡ್ರೋಬ್. ಅದು ಲಾಕ್ ಆಗಿದೆ. ಯಾಕೆ ಸರ್? ಎಲ್ಲ ಅವಾಗ ಹಂಗೆ ಇತ್ತು, ನಾವು ಒಂದು ಮಾಡಿದ್ವಿ. ಓಕೆ, ಗ್ರೇಟ್. ಅದಾದ್ಮೇಲೆ ನೋಡಿ, ಈ ಕಡೆಗೆ ಟಾಯ್ಲೆಟ್, ಬಾತ್ರೂಮ್ ಮಾತ್ರ ನೋಡಿ, ಟಾಯ್ಲೆಟ್ ಸಪ್ರೇಟ್ ಇದೆ ಇದಕ್ಕೆ. ಈ ಮನೆ ಇಡೀ ವಿಶೇಷ ಏನು ಗೊತ್ತಾ? ಈ ಮನೆ ಸ್ಕ್ವಯರ್ ಇಲ್ಲ, ಇದು ಹೆಕ್ಸಾಗನಲ್. ಒಂಥರ 8 ದಿಕ್ಕುಗಳು, 8 ಕಾರ್ನರ್ ಇದೆ. ಒಂಥರ ರೌಂಡ್ ಶೇಪ್. ಹಳೆ ಬ್ರಿಟಿಷ್ ಬಂಗ್ಲೆಗಳು ಇದ್ರ ಮೇಲೆ ಬೆಟ್ಟದ ಮೇಲೆ ಕಟ್ಟಿರ್ತಾರಲ್ಲ ಆ ಥರ. ಸೊ ಎಲ್ಲೆಲ್ಲಿ ಜಾಗ ಸಿಗುತ್ತೆ ಆ ಥರ ಡಿಸೈನ್ ಮಾಡಿದ್ದಾರೆ ಕಂಪ್ಲೀಟ್ ಇದು.
ಸರ್ ನಾವು ಬಂದಾಗ 92 ಅಲ್ಲಿ ಫುಲ್ ಫಾಗು. ಓ ಮಂಜು. ಮಂಜು ಬೆಳಗ್ಗೆ ಇದ್ರೆ ಅಷ್ಟು ಚಳಿ ಇಲ್ಲಿ. ಹೌದಾ ಸರ್? ಅಯ್ಯೋ ಹೆಂಗಿತ್ತು ಅಂದ್ರೆ ಅಬ್ಬಾ. ಊಟಿ ಕೊಡಕೆನಲ್ ಎಲ್ಲರೂ ಅಂತ ಇದ್ದು ಊಟಿಯಲ್ಲಿ ಹೋದಂಗೆ. ಅಲ್ಲಿ ಬರೀ ಗ್ರೀನ್ ಮೆಡೋಸ್, ಅದಕ್ಕೆ ವಿಸ್ಪ್ರಿಂಗ್ ಮೆಡೋಸ್ ಅಂತ ಇಟ್ಟಿದ್ದು. ಸೊ ಏನದು ವಿಸ್ಪ್ರಿಂಗ್ ಮೆಡೋಸ್ ಅಂತ? ವಿಸ್ಪ್ರಿಂಗ್ ಅಂದ್ರೆ ಗಾಳಿ, ಮೆಡೋಸ್ ಹಿಂಗಿರುತ್ತಲ್ಲ, ಓಹೋ ಗಾಳಿ ಬರುತ್ತಲ್ಲ ವಿಸ್ಪ್ರಿಂಗ್, ಸೌಂಡ್ ಅಂತ ಬರುತ್ತಲ್ಲ, ಅದೇ ಆ ಕೆಳಗಡೆ ಮೆಡೋಸು. ನಿಮ್ಗೆ ಏನು ಕಾಣಿಸ್ತದೆ, ಬರೀ ನೀಲಗಿರಿ ತೋಪು, ಬರೀ ಹಸಿರು. ಒಂದೊಂದು ಲೇಔಟ್ ಮಾಡೋವಾಗೆ ಆ JCB ಅಲ್ಲಿ ಹೊಡಿತಾರೆ, ನಮ್ಮ ತಲೆ ಹೊಡೆದಂಗೆ ಇತ್ತು. ಅಷ್ಟು ಬೇಜಾರು. ಪ್ರೈಸ್ ದೊಡ್ಡದಲ್ಲ ನಮಗೆ, ಇರ್ಬೇಕು ಸರ್ ದುಡ್ಡು. ಎಷ್ಟು ದುಡ್ಡಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಬಟ್ ದುಡ್ಡೇ ಎಲ್ಲ. ಒಂದು ಪೇಪರ್ ಓದ್ತಿದ್ದೆ, ಬುಕ್ ಓದ್ತಿದ್ದೆ, ಬುಕ್ ಎಲ್ಲ ಓದೋದು ಕಮ್ಮಿ, ಒಂದು ಡ್ರಿಂಕ್ ಹಾಕೊಂಡು ನೋಡ್ತಾ ಇರೋದು, ಆಚೆ ಹೇಳ್ಕೊಂಡ್ಬಿಡ್ತೀನಿ. ಲಿವ್ ಲೈಫ್ ಕಿಂಗ್ ಸೈಜ್. ಅಷ್ಟಕ್ಕೆ. ಈ ಮನೇಲಿ ಎಷ್ಟು ಜನ ವಾಸ ಇದ್ರಿ ಅವಾಗ ಇದ್ದಾಗ? ನಾನು, ನನ್ನ ವೈಫು, ಮಕ್ಕಳು, ನಮ್ಮಣ್ಣ ಬ್ಯಾಚುಲರು. ಓಕೆ ಸರ್, ಈ ಕಲ್ಲೆಲ್ಲ ಬಳಸಿದಿರಲ್ಲ ಸರ್, ಈ ಕಲ್ಲು ಏನು ಕಲ್ಲಿದು, ಏನು ವಾಟ್ ಟೈಪ್ ಆಫ್? ದೇವನಹಳ್ಳಿ ರೋಡಲ್ಲಿ ಇದಲ್ಲ, ಬೆಟ್ಟೋಸೂರು ಅಲ್ಲಿಂದ ತಂದಿದ್ದು. ನೈಟ್ ಹಾಕೊಂಡ್ಬಂದ್ವಿ ಲಾರಿಯಲ್ಲಿ. ಅದು ಎಷ್ಟು ಚೆನ್ನಾಗಿ ಡ್ರೆಸ್ಸಿಂಗ್ ಮಾಡಿದ್ದಾರೆ ನೋಡಿ. ಹೌದು ಸರ್. ಆ ವರ್ಕ್ಮೆನ್ಶಿಪ್ ಅವಾಗ ಸ್ವಲ್ಪ ಚೆನ್ನಾಗಿತ್ತು ಸರ್. ರಾತ್ರಿ ಹೊತ್ತು ಹೆಂಗಿರ್ತಿತ್ತು ಸರ್ ಫೀಲ್ ಇಲ್ಲಿ? ರಾತ್ರಿ ಕೇಳಲೇಬೇಡಿ, ಎಲ್ಲರಿಗೂ ಭಯ ಆಗ್ತಾ ಇತ್ತು. ಅವಾಗ ತುಂಬ ಹಾವುಗಳಿತ್ತು ಅವಾಗ, ನಾಗರಾವುಗಳು ತುಂಬ. ಅದಕ್ಕೆ ನಮ್ಮ ತಾಯಿ ಹೆಸರು ಲಕ್ಷ್ಮಿ ಅಂತ, ನಾಗಲಕ್ಷ್ಮಿ ಅಂತ ಇಟ್ಟಿದ್ವಿ. ಹಾವುಗಳು ಇದೆ, ನಾಗಲಕ್ಷ್ಮಿ ಫಾರ್ಮ್ಸ್ ಅಂತಲೂ ಇಟ್ವಿ ಫಸ್ಟು. ಓಕೆ. ಸೊ ನಮ್ಮ ತಾಯಿ ಹಾವುಗಳು ತುಂಬ ಇತ್ತವ, ಇವಾಗೆಲ್ಲ ಇಲ್ಲ. ಲೇಔಟ್ ಆದಮೇಲೆ ಸುಮಾರು ನಾಗರಾವುಗಳು ಬಂದ್ಬಿಡ್ತಾ ಇತ್ತಿಲ್ಲಿ. ನೋಡಿ ಟೆರೇಸ್ ಹತ್ತಕ್ಕೆ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದೀವಿ ನೋಡಿ ಸರ್. ನೋಡಿ, ಇದು ಆವಾಗಿಂದ ಕಲ್ಲು. ಇವಾಗ ಸಿಗೋದೇ ಇಲ್ಲ, ಅಷ್ಟು ಕಾಸ್ಟ್ ಸಿಗುತ್ತೆ, ಸಿಕ್ಕಾಪಟ್ಟೆ ರೇಟ್ ಇದು ಸಿಗುತ್ತೆ. ಮತ್ತೆ ಈ ಡಿಸೈನ್ಸ್ ಎಲ್ಲ ಮಾಡೋದು ಕಷ್ಟ. ಕೋಟೆ ಬಾಗಿಲು ಕಲ್ತರ. ಹೌದು. ನಿಮ್ಮ ಬೇರೆ ಕಂಟ್ರೀಸಲ್ಲೆಲ್ಲ ಇದೇ ಸ್ಲೋ ಪ್ರೂಫೇ ಜಾಸ್ತಿ. ನೀವು ಯುರೋಪ್ಗೆ, ಲಂಡನ್ಗೆಲ್ಲೋದು ಈ ಥರ ಮನೆಗಳು ಬೇಜಾನಿದೆ. ಆಮೇಲೆ ನೋಡಿ ಸರ್, ಇಡೀ ಮನೆ ನಾವು ಅವಾಗಲೇ ಮಾತಾಡ್ತಿದ್ವಲ್ಲ, ಸ್ಕ್ವೇರ್ ಇಲ್ಲ ಇದು. ನಾವು ರೆಗ್ಯುಲರ್ಲಿ ಏನು ಮಾಡ್ತೀವಿ, 30-40 60-40 ಅಂತ ಸ್ಕ್ವೇರ್ ಕಟ್ತೀವಿ. ಹೌದು. ಇದು ಹಂಗಿಲ್ಲ ನೋಡಿ, ಯಾಕಂದ್ರೆ ಮೇಲ್ಗಡೆ ಟೆರೇಸಲ್ಲಿ ಗೊತ್ತಾಗುತ್ತೆ, ಒಂಥರ ಹಿಂಗೆ ಬರುತ್ತೆ, ಹಿಂಗೆ ಹೋಗುತ್ತೆ, ಈ ಥರ ಒಂದು ಕಾರ್ನರ್ ಸಿಸ್ಟಮು. ಸರ್ ವಾಸ್ತು ನಮ್ಮ ಟೈಮ್ ಚೆನ್ನಾಗಿರೋ ತನಕ ವಾಸ್ತು. ನಮ್ಮ ಟೈಮ್ ಚೆನ್ನಾಗಿಲ್ಲ ಅಂದರೆ ಎಲ್ಲ ಕಡೆ ವಾಸ್ತು ಫೇಲ್ಯೂರು. ದೇವ್ರು ನಂಬಿ ವಾಸ್ತು ಇಲ್ಲ ಅಂತ ಹೇಳಲ್ಲ, ಸುಮ್ಮನೆ ವಾಸ್ತು ಹೆಸರು ಹೇಳ್ಬಿಟ್ಟು ಎಲ್ಲ ಹಾಳು ಮಾಡ್ತಾರೆ. ಏನಾಗಲ್ಲ, ನೀವು ದೇವರ ಆಶೀರ್ವಾದ, ಟೈಮ್ ಚೆನ್ನಾಗಿದ್ರೆ ವಾಸ್ತು ಎಲ್ಲ ನಡ್ಕೊಂಡು ಹೋಗುತ್ತೆ. ನೀವು ದೊಡ್ಡ ಮನೇಲಿ ಇದ್ಬಿಟ್ರೆ ನಿಮ್ಮದೇ ಇಟ್ಬಿಡ್ತೀರಾ? ಇರಲ್ವಾ? ಒಂದು ಔಟ್ ಹೌಸಲ್ಲಿ ಎಷ್ಟೋ ಜನ, ಒಂದು 5-6 ಜನ ಇರ್ತಾರೆ, ನಮ್ಮೆಲ್ಲರಿಗಿಂತ ಸಂತೋಷವಾಗಿರ್ತಾರೆ. ಮನೆ ಇದಲ್ಲ, ಒಳಗಡೆ ಇಂಪಾರ್ಟೆಂಟು, ಆಚೆ ಇಂಪಾರ್ಟೆಂಟ್, ಅದು ಲುಕ್ ಅಲ್ಲ, ನೆಮ್ಮದಿ ಇಂಪಾರ್ಟೆಂಟ್. ನೆಮ್ಮದಿ. ನಮ್ಮ ತಂದೆ ಏನೂ ನಂಬ್ತಾ ಇರಲಿಲ್ಲ, ವಾಸ್ತು ಫಸ್ಟ್ ಕ್ಲಾಸ್ ಆಗಿದ್ದರು. ಬಟ್ ವಾಸ್ತು ನಮ್ದು ಕೆಟ್ಟದಾಗುತ್ತೆ ಅಂತಾರೆ ಕೆಲವರು. ಇಲ್ಲ ಸರ್, ನೀವು ಮನುಷ್ಯನ ನಂಬಲ್ಲ, ಅದಕ್ಕೆ ನಮಗೆಲ್ಲ ಕೆಟ್ಟದಾಗುತ್ತೆ. ನಾವೆಲ್ಲರ ಮೇಲೂ ಡೌಟ್ ಬೀಳ್ತೀವಿ. ಅದು ನಾನು ಡಿಪಾರ್ಟ್ಮೆಂಟಲ್ಲಿ ಜಾಸ್ತಿ ಇದ್ದೀನಿ, ಎಲ್ಲರ ಮೇಲೂ ಡೌಟ್ ಬೀಳ್ತೀನಿ. ಇವಾಗ ಅದು ನಿಲ್ಲಿಸ್ಬಿಟ್ಟೆ ಅದು. ಸೊ ನಿಮ್ಮ ಕ್ವಾಲಿಟೀಸ್ ಕಾಫಿ ಫ್ಯಾಕ್ಟ್ರಿ ಇರೋದಿಲ್ಲಿ ಪಕ್ಕದಲ್ಲೇ. ಹಾಂ, ಮದುವೆ, ಬರ್ಡೇ, ಅದಕ್ಕೆ ಒಂದು ಸ್ಟೇಜ್ ಮಾಡಿಟ್ಟಿದ್ದೀನಿ. ಓಕೆ. ಪಾಪ ಅವ್ರು ಮತ್ತೆ ಸ್ಟೇಜ್ ಹಾಕೋಬೇಕು, ಇದು ಪರ್ಮನೆಂಟ್ ಸ್ಟೇಜ್. ಬಟ್ ರೂಫ್ ಅದಕ್ಕೆ ರೂಫ್ ಅವ್ರವ್ರು ಬೇಕಂದ್ರೆ ಅವ್ರು ಇಷ್ಟಪಟ್ಟು ಓಪನ್ ಮಾಡ್ತಾರೆ. ಬಿಸಿಲುಗಾಲದಲ್ಲಿ ರೂಫ್ ಹಾಕ್ಸ್ಕೊಂತಾರೆ. ಓಕೆ. ಅಂದ್ರೆ ಈಗ ಇದು ವಿಸ್ಪ್ರಿಂಗ್ ಮೆಡೋಸ್ ನಿಮ್ಮ ಪ್ರೈವೇಟ್ ಬಂಗ್ಲೋ, ಅದೇ ಶುಭಮ್ ಮೆಡೋಸ್ ಅಂದ್ರೆ ಫಾರ್ ಕನ್ವೆನ್ಷನ್ ಸೆಂಟರ್. ಅವ್ರಿಗೆ ಇದು ಸ್ಟೇಜ್. ಹೌದು, ಇದು ಕೊಡ್ತೀವಿ ಕಮ್ಮಿ. ಸೊ ಇದು ಸ್ನೇಹಿತರೆ, ಶುಭಮ್ ಮೆಡೋಸ್ ಅಂಡ್ ವಿಸ್ಪ್ರಿಂಗ್ ಮೆಡೋಸ್ ಅಂತ ಇವು ಬಂಗ್ಲೋಗಳು ಸುಮಾರು 3-4 ಎಕರೆ ಜಾಗದ ಒಳಗಡೆ ಇದ್ದಾವೆ. ಸೊ ಇಲ್ಲಿ ಯಾರಾದರೂ ವೆಡ್ಡಿಂಗ್ಸು, ಪಾರ್ಟಿಗಳು, ಅಥವಾ ಈ ಬರ್ತ್ಡೇ ಪಾರ್ಟಿ, ನಾಮಕರಣ, ಷಷ್ಠಿ ಪೂರ್ತಿ ಈ ಥರದ್ದು ಮಾಡ್ಕೋಬೇಕು ಅಂದರೆ ಇದು ನಿಮಗೆ. ಸೊ ಇದೊಂದು ಆ್ಯಂಟಿಕ್ ಬಂಗ್ಲೋಗಳು, ಒಂದು ಬಂಗ್ಲೋ ಇದೆ, ಅದ್ರ ಪಕ್ಕದಲ್ಲಿ ಒಂದು ಕನ್ವೆನ್ಷನ್ ಸೆಂಟರ್ ಇದೆ. ಶುಭಮ್ ಮೆಡೋಸ್ ಅಂಡ್ ವಿಸ್ಪ್ರಿಂಗ್ ಮೆಡೋಸ್ ಯೂಸ್ ಮಾಡ್ಕೋಬೋದು. ನಾನು ಸರ್ ನಂಬರ್ ಹಾಕ್ತೀನಿ, ಸೊ ಯು ಕ್ಯಾನ್ ಟ್ರೈ. ಥ್ಯಾಂಕ್ ಯು. ಇಲ್ಲಿ ನಾವು ಆದಷ್ಟು ಕೂತ್ಕೊಂಡು ಸಾಯಂಕಾಲ ಕಾಫಿ ಕುಡಿತೀವಿ, ಇವನು ಇನ್ನೇನಾದರೂ ಕುಡಿತೀವಿ. ನಾನು ಕುಡಿಯೋದು ಒಂದು ಪೆಗ್ ಸರ್ ಅಷ್ಟೇ. ರಮ್ಯ ಜಗತ್ತು ಒಂಥರಲ್ಲ ಇದೆ. ಹೌದು ಸರ್. ಏನು ಹುಲ್ಲು ಸರ್ ಇದು? ಏನು ಹುಲ್ಲಿದು? ಇದು ಎಲಿಫೆಂಟ್ ಗ್ರಾಸ್, ರೈನ್ ಟ್ರೀ ಮಣ್ಣ ಹಾಕಿದ್ದು. ಮಳೆ ಮರ ಅಂತ. ಇಲ್ಲಿ ಏನಾದರೂ ಒಂದು ಬರ್ಡೇ ಪಾರ್ಟಿ ಕೊಡ್ತೀವಿ ಒಂದೊಂದ್ಸತಿ. ಸರ್ ಫೋಟೋ ಶೂಟ್ಸಿಗೆ ಕೊಡಲ್ವಾ ನೀವು? ಕೊಡ್ತೀವಿ, ಫೋಟೋ ಶೂಟ್ ಕೊಡ್ತೀವಿ. ಈ ಫೋಟೋ ಶೂಟ್ಸು, ಮಾಡಲ್ ಮದುವೆ, ಪೋರ್ಟ್ಫೋಲಿಯೋಸು, ಹೌದು, ಏನೋ ಬೇರೆ ಆ ಥರ ಎಲ್ಲ ಕೊಡ್ತೀನಿ ಸರ್. ಇದು 94 ಮಾಡಿದ್ವಿ ಫೌಂಟನ್. ಓಕೆ. 94ನೇಲಿ. ಆಮೇಲೆ ಫಿಶ್ ಟ್ಯಾಂಕ್ ಮಾಡಿದ್ವಿ. ಫಿಶ್ ಟ್ಯಾಂಕ್ ಒಳ್ಳೇದು. ಫಿಶ್ ಟ್ಯಾಂಕ್, ಓಕೆ. ಫಿಶಸ್ ಅಂದರೆ ಭಾಳ ಒಳ್ಳೇದಲ್ಲ, ಪಾಸಿಟಿವ್ ಎನರ್ಜಿ. ಓಕೆ. ಈ ವಾಟರ್ ಫಾಲು ಅಷ್ಟೇ ಎನರ್ಜಿ ಇದು. ಓಕೆ. ನಿಮ್ಗೆ ಎಲ್ಲೆಲ್ಲಿ ವಾಟರ್ ಫಾಲ್ಸ್ ಇರುತ್ತೋ ಮೇಂಟೈನ್ ಸ್ವಲ್ಪ ಕಷ್ಟ, ಬಟ್ ತುಂಬ ಎನರ್ಜಿ ಇರುತ್ತೆ. ಎಲ್ಲರೂ ಹೇಳ್ತೀವಿ, ನಮ್ಮ ಫ್ರೆಂಡ್ಸು ಅಷ್ಟೇ, ಪಾಸಿಟಿವ್ ಎನರ್ಜಿ ಇರೋರ ಜೊತೆ ಇರಬೇಕು, ಆದಷ್ಟು ಇರಬೇಕು. ಬಂದಿದ ತಕ್ಷಣ ಕೊರಗ್ತಾ ಇರ್ಬೋದು, ನನ್ನ ಕಾಯಿಲೆ ಇದೆ, ಅದು ಇದೆ, ಇದಿದೆ, ಸರಿ ಇಲ್ಲ, ಅವ್ನಿಗೆಲ್ಲ ಚೆನ್ನಾಗಿರುತ್ತೆ. ಅದೊಂದು ಅವ್ನಿಗೆ ಇದು. ಓಕೆ. ಇದ್ರು ಸಾಲಲ್ಲ, ಕೂತ್ಕೊಂಡ್ರೆ ಟೇಬಲಲ್ಲಿ ಫ್ರೆಂಡ್ಸ್ ಯಾವಾಗಲೂ ಕಂಪ್ಲೇಂಟ್ ಅಲ್ಲ, ಬರೀ ರಿಯಲ್ ಎಸ್ಟೇಟೇ ಮಾತಾಡೋದು.
ಪರಿಸರದ ಬಗ್ಗೆ ಯಾರೂ ಮಾತಾಡೋಲ್ಲ. ಹಾಂ ನನ್ನ ಫ್ರೆಂಡ್ಸ್ ಎಲ್ಲ ಮನೆ ಹೋಗಿದ್ವಿ, ಎಲ್ಲ ನೇಚರ್ ಬಗ್ಗೆ ನಾನು ಫಸ್ಟೇ ಹೇಳ್ಬಿಟ್ಟೆ. ಪಾಲಿಟಿಕ್ಸ್ ಇಲ್ಲ, ಪಾಲಿಟಿಕ್ಸ್ ನಮ್ಗೆ ಗೊತ್ತಿಲ್ಲ ಸರಿಯಾಗಿ. ಹಾಂ ಅವನಿಗೆ ಇವನಿಗೆ ನಮ್ಗೆ ಗೊತ್ತಿದ್ರೆ ಪರವಾಗಿಲ್ಲ, ನಮಗೇನು ಗೊತ್ತಿಲ್ಲ. ಹಾಂ. ಆದರೆ ನಾವು ಒಂದು ಯಾವುದೋ ಒಂದು ಟಾಪಿಕ್ ತೊಗೊಂಡು ವಾಟ್ಸಪ್ಪಲ್ಲಿ ನೋಡ್ಬಿಟ್ಟು ಇದು ನೋಡ್ಬಿಟ್ಟು ಅದನ್ನು ಮಾತಾಡೋದು. ಹಾಂ ಟೇಬಲ್ ವಾಕಿಂಗಲ್ಲಿ ಅದೇ ಮಾತಾಡೋದು. ನಾವು ಮಾಡಿರ್ತೀವಿ, ಹಾ. ಅದೆಲ್ಲ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೋಬೇಕು, ಬಿಡ್ಬೇಕು, ಹಿಂದ್ಗಡೆ ಬಿಡಬೇಕು. ನೋಡಿ ಪರಿಸರ ಹೆಂಗಿದೆ ಹಾ, ನೋಡಿ, ಅದು nature ಜೀವನ ಬಗ್ಗೆ. ಹೆಂಗಿದೆ ನೋಡಿ. ನಾವೇನು ನೋಡಿ, ನನಗೆ ಬ್ಯಾಂಕ್ ಬ್ಯಾಲೆನ್ಸು ಲ್ಯಾಂಡ್ ಮೇಲಿಲ್ಲ, ಹಾಂ ಯಾರಿಗೂ ಮೇಲಿಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗೋದು. ಹ್ಞೂ ಸೊ ನೆಕ್ಸ್ಟ್ ಜನ್ರೇಷನ್ಗೋ ಹಿಡ್ಕೊತಾರೋ ಮಾರ್ತಾರೋ ಯಾರಿಗೂ ಗೊತ್ತು, ಯಾರಿಗೂ ಗೊತ್ತಿಲ್ಲ. ಯಾರಿಗೂ ಗೊತ್ತಿಲ್ಲ. ಇರೋ ತನಕ ನಮ್ದು ಹಾಂ ಆಗಲ್ಲ. ಅದ್ಭುತವಾಗಿದೆ ಬಂಗ್ಲೋ, ಕಲ್ಲಿನ ಬಂಗ್ಲೋ, 32 ವರ್ಷ ಹಳೆದು, ಬೆಂಗಳೂರು ಪಕ್ಕನೇ ಇದೆ, 10 ಎಕರೆಲಿ ಇದೆಯಲ್ಲ, ನಂಬಕ್ಕೆ ಇಲ್ಲ, ಇನ್ನೊಂದು ಬನಶಂಕರಿ ಟೆಂಪಲ್ 10 ಕಿಲೋಮೀಟ್ರ್ ಕರೆಕ್ಟಾಗಿ 95 ಹೋದರೆ 1.25 ಅವರ್ ಮೈಸೂರು ಇಲ್ಲಿಂದ. ಯಾಕಂದ್ರೆ ನಾವು ಸಿಟಿಯಲ್ಲಿಲ್ಲ, ಹಾಂ. ಇಲ್ಲಿಂದ ಎಕ್ಸಿಟು ಮೈಸೂರು. ನಾನು ರಾಜಾಜಿನಗರ್ಗೆ ಹೋದ್ರೆ 2 ಅವರ್ ಆಗುತ್ತೆ. ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ತೀನಿ ಎಷ್ಟೊಂದು ಸತಿ ಮೈಸೂರು. ನಮ್ಮ ಫೇವ್ರೇಟ್ ಪ್ಲೇಸ್ ಮೈಸೂರು. ಕೊಡಗುಗೂ ಅಷ್ಟೇ. ಇವಾಗ ಇವತ್ತು ಹೋಗ್ಬಿಟ್ಟು ರಾತ್ರಿ ಬಂದಿದ್ದೀನಿ, ಬಟ್ ಒಂದೇ ಇರ್ತೀವಿ, ನಮ್ಮದೇ ಮನೆ ಇದಲ್ವ ಅಲ್ಲಿ. ಎಸ್ ಎಸ್ ನಮಗೆ ಭಾಳ ಈಸಿ ಆಗ್ಬಿಡ್ತು. ಗ್ರೇಟ್. ಶುಭ ಮೇಡಮ್ ನೋಡೋಣವಾ ಸ್ನೇಹಿತರೆ, ನಾವು ನಮ್ಮ ಕ್ವಾಲಿಟೀಸ್ ಕಾಫಿ ಸಂಸ್ಥೆಯ ಮುಖ್ಯಸ್ಥರು ಅಥವಾ ಆ ಕುಟುಂಬದವರು ನಮ್ಮ ನವೀನ್ ಚೆಲ್ಲಂ ಅವ್ರ ಬದುಕಿನ ಕಥೆ ಮಾತಾಡ್ತಾ ಇದ್ವಿ ನಾವು. ಶುಭ ಮೇಡಮ್ ಟೂರ್ ಸ್ವಾಗತ. ಬನ್ನಿ ಸರ್ ಹೋಗೋಣ. ನೋಡಿ ಇಲ್ಲಿ ಗಣೇಶ ಹಾಂ ಬಂದಿದ ತಕ್ಷಣ ಇದು ಗಣೇಶ ಆಶೀರ್ವಾದ ಓಕೆ. ಜನಕ್ಕೆ. ವಿಘ್ನ ನಿವಾರಕನ ಆಶೀರ್ವಾದ ಸರ್ ಇದು ಪಾರ್ಟಿ ಹಾಲು, ಬರ್ಡೇ, ಮ್ಯಾರೇಜು, ನಾಮಕರಣ, 60 ವರ್ಷದ್ದು, 80 ವರ್ಷದ್ದು, ಹಾಂ ಸೀಮಂತ, ಷಷ್ಠಿ ಪೂರ್ಷಿ, ಶ್ರೀಮಂತ ಎಲ್ಲ ಇಲ್ಲಿತ್ತು. ಹಾ. ಮುಂಚೆನೆ ಅದನ್ನ ಆಲ್ಟರ್ ಮಾಡಿದ್ವಿ. ಏನಕ್ಕೆ ಕಟ್ಟಿದ್ರೆ? ಬಟ್ ಅವಾಗ ನೀವು ವಾಸ ಇದ್ರಿ, ಪಾರ್ಟಿ ಹಾಲು ಕೊಡಕ್ಕೆ ಅಂತ ಮಾಡಿಲ್ಲ. ಇಲ್ಲ, ನಾವು ಇದಕ್ಕೆ ಅಂತ ಮಾಡ್ಕೊಂಡ್ವಿ. ಇದೊಂಥರ ಇದಾಗಿತ್ತು, ಒಂದು ಪೀಸ್ ಆಗಿತ್ತು, ಅದನ್ನೆಲ್ಲ ರೆನೋವೇಟ್ ಮಾಡಿದ್ವಿ. ಓಕೆ. ಎಲ್ಲ ಲೋ ಕಾಸ್ಟ್ ಅಲ್ಲಿ ಮಾಡಿದೀವಿ ಇದೆಲ್ಲ. ಹಾಂ ಹಾಂ ಓಕೆ. ತುಂಬಾ ಓವರ್ ಎಕ್ಸ್ಪೆನ್ಸಿವ್ ಇಲ್ಲ. Okay. ಎಲ್ಲ ಓಪನ್ ನೋಡಿ. ಓಕೆ. ಫುಲ್ ಗಾರ್ಡನ್, 3 ಲೆವೆಲ್, 2 ರೂಮ್ಸು, ಹೆಣ್ಣಿಗೊಂದು ಗಂಡಿಗೊಂದು. ಆಮೇಲೆ ಒಂದು 10 ಟಾಯ್ಲೆಟ್ಸ್ ಇದೆ, ಮೇಲ್ಗಡೆ ಒಂದು 6 ಟಾಯ್ಲೆಟ್ಸ್ ಇದೆ, ಮನೆ ಫುಲ್ ಗಾರ್ಡನ್. ಅಷ್ಟೇ, ನೇಚರ್ ಎಂಜಾಯ್ ಮಾಡ್ತೀರಾ, ಮಾಡ್ಬೋದು. ಭಾಳ ಕಮ್ಮಿ. ಆಮೇಲೆ ನೋ ಸ್ಮೋಕಿಂಗ್, ನೋ ಡ್ರಿಂಕಿಂಗ್. ಓಕೆ. ಸೊ ಸಿಂಪಲ್ ಪಾರ್ಟಿಗಳು ಸರ್, ಜಾಸ್ತಿ ಓವರ್ ಆಗಿ ನಾವು ಮಾಡ್ತಾ ಇಲ್ಲ. ಇದೊಂದು ದೋಸೆ ಕೌಂಟ್ರ್, ಬಿಸಿಯಾಗಿ ದೋಸೆ, ಜಿಲೇಬಿ ಏನು ಬೇಕಂದ್ರೆ ಲೈವ್ ಮಾಡಿ, ಇಲ್ಲಿ ಬಫೆ ಇರುತ್ತಲ್ಲ, ಬಿಸಿಯಾಗಿ ಮಾಡ್ಕೊಡ್ತಾರೆ ಇಲ್ಲಿ. ಅಂದರೆ ಇಲ್ಲಿ ಇವೆಂಟ್ ನಡೆದಾಗ, ಹೌದು, ಪಾರ್ಟಿಗಳು ಇತ್ಯಾದಿ, ಮದುವೆ ಇತ್ಯಾದಿ ನಡೆದಾಗ ಬಳಸೋಕೆ ಅಂತೇಳಿ ಟಾಯ್ಲೆಟ್ಸ್ಗಳು ಭಾಳ ಸ್ಟ್ರಿಕ್ಟ್ ಆಗಿಟ್ಟು. ಇದು ಲೇಡೀಸ್ ಟಾಯ್ಲೆಟ್. ಸೊ ಇಲ್ಲಿ ಏನಾದ್ರು ಮದುವೆ ಅಥವಾ ಈವೆಂಟ್ ನಡೀಬೇಕಾದ್ರೆ ಕರೆಂಟ್ ಹೋದರೆ ಅವ್ರಿಗೊಂದು ದೊಡ್ಡ ಇದೆ ನೋಡಿ, ಜನರೇಟರ್ ಇದೆ. ಸೊ ಪವರ್ಗೆ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಇಲ್ಲಿ ಒಂದು ಇವೆಂಟು, ಮದುವೆ ಅಥವಾ ಬರ್ತ್ಡೇ ಅಥವಾ ಯಾವುದಾದ್ರೂ ಇವೆಂಟ್, ವಿಶೇಷ ಅಕೇಶನ್ಸ್ ಮಾಡ್ಕೊಳ್ಳೋಕ್ಕಂತೂ ಬಹಳ ಮೆಮೊರಬಲ್ ಇವೆಂಟ್ ಆಗೇ ಆಗುತ್ತೆ, ನೆನಪಲ್ಲಿ ಉಳಿಯುವಂಥದ್ದು. ಯಾಕಂದರೆ ಅದ್ಭುತವಾದ ಲೊಕೇಶನ್ನು. ಇವರು ಅಮ್ಮ ನರ್ಸ್ ಅಂತೆ. ನಮಸ್ಕಾರ. ಅವ್ರ ಮಗ ರಾಮನಾಥ್ ಹೋದ ವರ್ಷ ಹೆಲ್ಮೆಟ್ ಇಲ್ಲದೆ ಹೋಗಿದ್ದಾನೆ ಸ್ಪೀಡಾಗಿ, ಟೂ ವೀಲರ್ ಜಸ್ಟ್ ಒಂದು ಬಿದ್ದಿದ್ದಾನೆ. ಹೈವೇ ಇಲ್ಲಲ್ಲ, ಸೈಡ್ ರೋಡಲ್ಲಿ, ಸೈಡ್ ರೋಡಲ್ಲಿ ಬಿದ್ದಿದ್ದಾನೆ. ಯಾರು ತಂದು ಹಾಕಿದ್ರು, ನಿಮ್ಯಾನ್ಸಿಗೆ ತಂದು ಹಾಕಿದ್ರು. ಆ ಅಮ್ಮ ಫೋನ್ ಮಾಡಿ ಹತ್ಕೊಂಡ್ರು. ಅವಾಗ ಇಮಿಡಿಯೇಟ್ ಆಗಿ ನಿಮ್ಯಾನ್ಸಲ್ಲಿ ಟ್ರೀಟ್ಮೆಂಟ್, ಆಪರೇಷನ್, ಮೇಜರ್ ಆಪರೇಷನ್ ಆಯಿತು. ಮೇಜರ್ ಆಪರೇಷನ್ ಆದಮೇಲೆ ಇವ್ರು ಬೇಕಲ್ಲ ದುಡ್ಡು, ಎಲ್ಲಿಂದ ತರ್ತಾರೆ ಇವ್ರು ಪಾಪ. ನಾನು ಸ್ವಲ್ಪ ಫಂಡ್ಸ್, ನಮ್ಮ ಸಂಘದಿಂದ ಫಂಡ್ಸ್ ಕೊಡ್ತಾ ಇರ್ತೀನಿ, ಟೀಮ್ ಸುರಕ್ಷೆಯಿಂದ. ನಾನು ಜಾಸ್ತಿ ನಿಮಗೆ ಗೊತ್ತು, ಬರ್ನ್ಸ್ಗೆ ಮಾಡೋದು, ಈ ಥರದ್ದು ಮಾಡ್ತೀನಿ. ನಮ್ಮ ಫಂಡ್ಸ್ ಇದ್ದರೆ ಆಕ್ಸಿಡೆಂಟ್ ಕೇಸಸ್. ಇವತ್ತೇನು ಅಂದರೆ, ನಾನು ಪ್ರತಿ ರಾಜ್ಕುಮಾರ್ ಬರ್ಡೇಗೆ ವಿಕ್ಟೋರಿಯಾ ಹಾಸ್ಪಿಟಲ್ ಕೊಡ್ತೀನಿ. ಆಮೇಲೆ ಪುನೀತ್ ಬರ್ಡೇಗೆ, ಇವತ್ತು ಪುನೀತ್ ಹೋಗಿ 3 years ಆಯ್ತು ನಮ್ಮಿಂದ ದೂರ ಆಗಿ. ಸೊ ಅದಕ್ಕೆ ಅವ್ರಿಗೆ ಇವತ್ತು ಪುನೀತ್ ಇದರಲ್ಲಿ ಫಿಸಿಯೋಥೆರಪಿಗೆ ಬೇಕು ಅವ್ರಿಗೆ. ಈಗ ಟ್ರೀಟ್ಮೆಂಟ್ ಆಗಿದೆ, ಫಿಸಿಯೋಥೆರಪಿಗೆ ಬೇಕು. ಎವ್ರಿ ಮಂತ್ 25,000 ಬೇಕು. ಅಯ್ಯೋ. ಹಾಂ, ಅವ್ರ ಸಂಬಳ ಬಂದು 7,000 8,000. ತಮ್ಮ ಹೆಸರು? ಸರ್ ಲಕ್ಷ್ಮಿ. ಏನು ಕೆಲಸ ಮಾಡ್ತೀವಿ? ನಾನು ಹಾಸ್ಪಿಟ್ಲಲ್ಲಿ ಆಯಮ್ಮ ಕೆಲಸ ಮಾಡ್ತೀನಿ. ಈಗ ಅವನಿಗೆ ಡಾಕ್ಟ್ರು ಇನ್ನೂ ಒಂದು 3 ವರ್ಷದಿಂದ 4 ವರ್ಷ ಅಂತ ಹೇಳಿದ್ದಾರೆ. ಈಗ 1 ವರ್ಷ ಆಯಿತು. ಅವನು ಒಳ್ಳೆ ಕೆಲಸಕ್ಕೆ ಹೋಗ್ತಿದ್ದ ಸರ್. ನಾವಿರೋದೇ ನಮ್ಮ ಮನೇಲಿ, ನಮಗೆ ಅವ್ರ ಅಪ್ಪ ಜೊತೆಲಿಲ್ಲ. ಅದರಿಂದ ಇವಾಗ 1 ವರ್ಷದಿಂದನೂ ಏನೇ ಆದರೂ ಸರೇ ನನಗೆ ಸ್ವಲ್ಪ ಹೆಲ್ಪ್ ಮಾಡ್ಕೊಂಡು, ಸ್ವಲ್ಪ ಪೂರ್ತಿ ಅವರೇ ನೋಡ್ಕೊತಾ ಇದ್ದಾರೆ. ಎಷ್ಟು ತಮ್ಮ ಮಗನಿಗೆ ಇದು? 26 ವರ್ಷ ಸರ್. ಬಿದ್ದಾಗ 25. 1 ವರ್ಷದಿಂದ ಬಿದ್ದಿರೋದು. ಹೆಲ್ಮೆಟ್ ಹಾಕೊಳ್ಳೋದು ಸರ್. ಹೆಲ್ಮೆಟ್ ನಾನು ಎಷ್ಟು ಹೇಳ್ತೀನಿ, ಹೆಲ್ಮೆಟ್ ಇಲ್ಲ ಅಂದರೆ 1 ಸೆಕೆಂಡ್ ನೀವು ಹೆಲ್ಮೆಟ್ ಹಾಕೊಳ್ಳಿ ಅಂದರೆ ಏನು ಬೇಕಂದ್ರೆ ಆಗುತ್ತೆ. ಇವತ್ತು ಪುನೀತ್ ರಾಜ್ಕುಮಾರ್ದು 3rd year, ಅದಕ್ಕೆ ಅವ್ರ ಹೆಸರಲ್ಲಿ ಕೊಡ್ತಾ ಇದ್ದೀನಿ, ಪುನೀತ್ ರಾಜ್ಕುಮಾರ್ದು. ಓಕೆ, ಟ್ರೀಟ್ಮೆಂಟ್ಗೆ ಇನ್ನೂ ಆಗುತ್ತೆ. ಫಿಸಿಯೋ ಅಲ್ಲ, ಬೇರೆ ಟ್ರೀಟ್ಮೆಂಟ್ಗೆ. ಆಮೇಲೆ ಅವ್ನಿಗೆ ಎಷ್ಟೊಂದು ಬೇಕಾಗುತ್ತಲ್ಲ, ಮೆಡಿಸಿನ್ಸ್ ಬೇಕು, ಫಿಟ್ಸ್ ಬರುತ್ತೆ. ಆ ಫಿಟ್ಸ್ಗೆ ತಿಂಗಳಿಗೊಂದು ಟ್ಯಾಬ್ಲೆಟ್ ಮಿಸ್ ಆದರೂ ಫಿಟ್ಸ್ ಬಂದ್ಬಿಡುತ್ತೆ. ಎಪಿಲೆಪ್ಟಿಕ್ಕು ಅದೊಂದು 6,000. ಯಾರಾದರೂ ಸರ್ ಡೋನರ್ಸ್ ಕೊಡೋಂಗಿದ್ರೆ ನನಗೆ ಕೊಡಬೇಡಿ, ನನ್ನ ಫೋನ್ ನಂಬರ್ಗೆ ಮಾಡಿ ಡೈರೆಕ್ಟ್ ನೀವೇ ಕೊಡಿ. ಆ್ಯಂಬುಲೆನ್ಸ್ಗೆ ಇದಕ್ಕೆಲ್ಲ ನಾನು 1 ರೂಪಾಯಿನೂ ನನಗೆ ಕೊಡಬೇಡಿ, ಡೈರೆಕ್ಟ್ ಅವ್ರ ಅಕೌಂಟ್ಗೆ ಹಾಕಿ. ಹೆಸರು ಸ್ಪಂದನ ಅಂತ ಇಟ್ಟಿದ್ದೀವಿ. ಸ್ಪಂದನ ಅಂತ ವಿಜಯ ರಾಘವೇಂದ್ರ ಅವರು ವೈಫ್ ತೀರ್ಕೊಂಡ್ರಲ್ಲ, ಅವತ್ತ ಹೆಸರಿಟ್ಟು ಮಾಡಿ. ಮುಂಚೆಯಿಂದ ಐಡಿಯಾ ಮುಂಚೆಯಿಂದ ಕೊಡ್ತಾ ಇದ್ವಿ.
ಒಂದು ಹೆಸರಿಟ್ಬಿಟ್ಟಿವೆ ಅದಕ್ಕೆ. ಭಾಳ ಕೇಸಸ್ ಬಂದ್ಬಿಟ್ಟು ಬರ್ನಿಂಗ್ ಮುಂಚೆಲ್ಲ ಬರ್ನಿಂಗ್ ಇವ್ರು ಮಾಡ್ತಾ ಇದ್ರು. ಇವಾಗಲೂ ಬರ್ನಿಂಗೆ ಜಾಸ್ತಿ, ಇವಾಗ ಒಂದೋ ಎರಡೋ ಈ ಥರ ಕೇಸ್ಗಳು. ಈ ಆಂಬುಲೆನ್ಸ್ ಕೊಡಿಸಿದ್ದೆ ಈ ಇವ್ರ ಸಹಾಯ ಇದೆ ಸರ್, ಖಂಡಿತವಾಗ್ಲು. ಮತ್ತೆ ನನ್ನ ಜೀವನ ಆಧಾರಕ್ಕೋಸ್ಕರ ಪ್ರತಿ ತಿಂಗಳಲ್ಲಿ ಮಿನಿಮಮ್ 6 ರಿಂದ 7 ಬಾಡಿಗೆನೂ ಕೊಡ್ತಾರೆ. ಅಂದರೆ ಏನು ನಿಮ್ದೊಂದು ಸಂಸ್ಥೆ ಇದೆಯಾ? ಅದೇ ಟೀಮ್ ಸುರಕ್ಷಾ ಅಂತ ನಾನು ಸ್ಟಾರ್ಟ್ ಮಾಡಿ. ಮಾಡುತ್ತೆ ಈ ಸುರಕ್ಷಾ? ಒಂದು ಟೀಮ್ ಸುರಕ್ಷದಲ್ಲಿ ಸಿಂಪಲ್ ಒಂದು ಸ್ವಲ್ಪ ಮೆಂಬರ್ಸ್ ಇದ್ದಾರೆ. ಯಾರ ಹತ್ರನೂ ನಮ್ಮದು ಬ್ಯಾಂಕ್ ಅಕೌಂಟೇ ಇಲ್ಲ, ಬರೀ ಮೆಟೀರಿಯಲ್ ಕೊಡೋದು. ಇವಾಗ ಅವ್ರಿಗೆ ಕೊಡಬೇಕಾ, ವೀಲ್ ಚೇರ್ ಕೊಡಬೇಕಾ, ಕೊಡಿ. ಸರ್ ಬೇರೆಯವ್ರ ದುಡ್ಡು ನಮ್ಗೆ ಯಾಕೆ ಸರ್, ನಾವು ಅಕೌಂಟಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದ್ವಿ, ಬೇಡ ಮೆಟೀರಿಯಲ್ ಬೇಡದು. ನೋಡಿ ದೇವ್ರದ್ದು, ಯಾರು ನಮ್ಮ ತಾಯಿ ಹೇಳ್ತಾರೆ, ದೇವ್ರ ದುಡ್ಡು ತಿನ್ಬಿಟ್ರೆ ತುಂಬ ಪಾಪ, ಅದಕ್ಕಿಂತ ಪಾಪ ಇದು. ನೋಡಿ ನಾವು ದೇವಸ್ಥಾನಕ್ಕೆ ಹೋದರೆ ಏನು ಕೇಳ್ತೀರಾ ನೀವು? ಇವರೇ ಆಗಲಿ ನಾನೇ, ನಮ್ಮ ಮಕ್ಕಳು ಚೆನ್ನಾಗಿರಬೇಕು, ನನ್ನ ಹೆಂಡತಿ ಚೆನ್ನಾಗಿರಬೇಕು, ನಮ್ಮ ಫಾರ್ಮ್ ಹೌಸ್ ಚೆನ್ನಾಗಿರಬೇಕು, ನಮ್ಮ ಅಂಗಡಿ ಬಿಸ್ನೆಸ್ ಚೆನ್ನಾಗಿರಬೇಕು. ಹಾಸ್ಪಿಟ್ಲಿಗೆ ಹೋದರೆ ಏನು ಕೇಳ್ತೀರಾ? ಪೇಷಂಟ್ ನೋಡಿದ ತಕ್ಷಣ ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಅಂದರೆ ಪೇಷಂಟು ನೀನು ಚೆನ್ನಾಗಿರಬೇಕು, ನೀನು ಒಳ್ಳೇದಾಗಲಿ, ನೀನು ಧೈರ್ಯ ತುಂಬ್ತೀವಿ ತಂದೆ ತಾಯಿಗೆ, ಯೋಚನೆ ಮಾಡಬೇಡಿ. ಅದು ಹಾಸ್ಪಿಟ್ಲಿಗೂ ದೇವಸ್ಥಾನಕ್ಕೆ ಡಿಫ್ರೆನ್ಸ್. ದೇವಸ್ಥಾನ ನಮಗೆ, ಹಾಸ್ಪಿಟ್ಲ್ ಎಲ್ಲರಿಗೂ. ಬಹಳ ಮುಖ್ಯವಾಗಿ ಸರ್, ಬರ್ನ್ ವಾರ್ಡ್, ವಿಕ್ಟೋರಿಯಾ ಆಸ್ಪತ್ರೆಗೆ ಬರ್ನ್ ವಾರ್ಡ್ ಅಂತ ಓದಿದೆ. ಅಂದರೆ ಮೈಕೈ ಸುಟ್ಕೊಂಡು ಬರ್ತಾರಲ್ಲ ಏನಿನ ಕಾರಣಕ್ಕೆ, ಆ ವಾರ್ಡಲ್ಲಿ ಅನೇಕ ಜನರು ಸಹಾಯ ಮಾಡ್ತಾರೆ ಸರ್. ಸೊ ಇದು ಆಕ್ಸಿಡೆಂಟ್ ಕೇಸಿಗೆ ಕೂಡ ಸಹಾಯ ಮಾಡ್ತಾರೆ. ಇಂಥವ್ರ ಸಂಖ್ಯೆ ಜಾಸ್ತಿ ಆಗಲಿ ಅಂತ ಕೇಳ್ಕೊತೀನಿ ಸರ್. ಭಾಳ ಧನ್ಯವಾದ ಈ ನಿಮ್ಮ ಸೇವೆಗೆ. ಥ್ಯಾಂಕ್ ಯು, ಒಳ್ಳೆಯದಾಗಲಿ ನಿಮ್ಗೆ ಕೂಡ. ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿ, ಅಷ್ಟೇ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಓದು ಮನುಷ್ಯನ ಪ್ರಜ್ಞೆಯನ್ನ ಸೂಕ್ಷ್ಮಗೊಳಿಸುತ್ತೆ ಮತ್ತು ಕೂತಲಿಯೇ ಲೋಕಜ್ಞಾನ ಮಾಡಿಸುತ್ತೆ. ಓದೋಣ, ಪ್ರಜ್ಞಾವಂತರಾಗೋಣ. ನಮಸ್ಕಾರ.